ದೇವರು ಕ್ಷಮಿಸಬೇಕು, ಯಾಕಂದ್ರೆ ಇಷ್ಟೊತ್ತು ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೋಸ್ಕರ. ಈಗ ನಮ್ಮ ಹತ್ರ ಅಮೌಂಟ್ ಐತಾ ಇಲ್ವಾ ಅಂತ ನೋಡಬೇಕು. ಇದರಲ್ಲಿ ಇದೆ ಒಂದು 50 ರೂಪಾಯಿ, ಮತ್ತೆ ಏನಿಲ್ಲ, ಓನ್ಲಿ 50. ಲಕ್ಕಿಯೆಸ್ಟ್ ಪರ್ಸನ್ ನಾನೇ ಇವತ್ತು, ಯಾಕಂದರೆ ನನ್ನ ಹತ್ರ 150 ರೂಪಾಯಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ. ಈಗ ಹೋಗ್ಬೇಕು ಎಲ್ಲಿಗಂದ್ರೆ ಪೆಟ್ರೋಲ್ ಹಾಕ್ಸ್ತೀನಿ. ಇಲ್ಲೇ ಪೆಟ್ರೋಲ್ ಬಂಕ್ ಐತಿ. ದೂರ ಹಾಕೋಣ. ಲಾರಿ ಡ್ರೈವರ್ಗಳಿಗೆ ಒಂದು ಸಲ್ಯೂಟ್ ಮಾಡ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ಅವರು ಮಳೆ ಇರಲಿ, ಚಳಿ ಇರಲಿ, ರಾತ್ರಿ ಇರಲಿ, ಹಗಲು ಇರಲಿ, ಯಾವಾಗಲೂ ಗಾಡಿ ಹೊಡಿತಾ ಇರ್ತಾರೆ. ನೋಡ್ರಿ, ಈಗಲೂ ಮಳೆ ಬರ್ತಾ ಇದೆ, ಸಣ್ಣ ಅಂದ್ರೆ ಸ್ವಲ್ಪ ಮಳೆ ಬರ್ತಾ ಇದೆ, ಅಂದ್ರೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಮಳೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ಬೇಕು. ದೇವರು, ನೀವು ಯಾವಾಗಾದರೂ ಯಾದಗಿರಿಯಿಂದ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದರೆ ಸ್ವಲ್ಪ ಇಲ್ಲಿ ಸ್ಲೋ ಹೋಗಿ. ಯಾಕಂದರೆ ಇಲ್ಲಿ ಹಳ್ಳಗಳೆಲ್ಲ ಅಂದ್ರೆ ತೆಗ್ಗು ಬಿದ್ದಾವ, ಅಂದರೆ ರೋಡ್ ಕಟ್ಟೋದಿಲ್ಲ ಸ್ವಲ್ಪ. ಸ್ವಲ್ಪ ಮಳೆ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ಪೀಡ್ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ನಮ್ಮದು ಟಾಪ್ ಸ್ಪೀಡ್ ಬಂದುಬಿಟ್ಟು ಓನ್ಲಿ 50. ನನ್ನ ಗಾಡಿ 93 ಹೋಗುತ್ತೆ, ಆದರೆ ಸ್ವಲ್ಪ ಅಪ್ ಐತಲ್ಲ, ಅದಕ್ಕೋಸ್ಕರ ಸ್ಲೋ ಹೋಗ್ತಾ ಇದೆ. ದೇವರು ಯಾವ ರೀತಿ ವ್ಯೂ ಐತೆ ಅಂತ ನೋಡ್ರಿ. ಈಗ ಫುಲ್ಲು ಸಖತ್ ಕ್ರೇಜಿ ವ್ಯೂ.
ಫುಲ್ ಮಳೆಯಲ್ಲಿ ರೈಡ್ ಸಖತ್ತಾಗೈತಿ ನೋಡ್ರಪ್ಪ ದೇವರು. ಓಹೋ ಅಣ್ಣ ನಲ್ಲ ಕಣ. ಚಳಿ 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 ಫುಲ್ ಚಳಿ ಇಡ್ತಾ ಇದೆ ಚಳಿ. ಮೇಲಿಂದ ಮಳೆ ಕೆಳಗಿಂದ ಚಳಿ. ಈ ದಾರಿಯಲ್ಲಿ ಇದು ಹೈವೇ ಅಲ್ಲ, ಕಾರ್ಗಳು ಹೆವಿ ಸ್ಪೀಡ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ನೀವು ಈ ದಾರಿಗೆ ಬಂದ್ರೆ ಸ್ವಲ್ಪ ಸ್ಲೋ ಆಗಿನೇ ಹೋಗಿ. ಇದು ನಮ್ಮ ಊರ ದಾರಿ. ಇದು ನನ್ನ 15 ಕಿಲೋಮೀಟರ್ ರೈಡ್ ಆಗಿತ್ತು. ಈ ರೈಡಲ್ಲಿ ಅಂಥದ್ದೇನು ಸ್ಪೆಷಲ್ ಇಲ್ಲ, ಅದಕ್ಕೋಸ್ಕರ ನಾನೇನು ಹೇಳಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಾಟಾ ಬಾಯ್ ಬಾಯ್.